ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಸೂರ್ಯಗ್ರಹಣದ ದಿನಾಂಕ ಮತ್ತು ಸಮಯ, ಸೂತಕ ಅವಧಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಸೂರ್ಯಗ್ರಹಣವನ್ನು ಅಶುಭ ಅಂತನ ಪರಿಗಣನೆ ಮಾಡ್ತಾರೆ. ಇದು ವರ್ಷದ ಮೊದಲನೇ ಸೂರ್ಯಗ್ರಹಣ ಐತೆ ನೋಡ್ರಿ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಸಂಭವಿಸುತ್ತೆ. ಅಂದರೆ ಇವತ್ತು ಗ್ರಹಣದ ಸಮಯ ಯಾವುದು ಮತ್ತು ಸೂತಕದ ಅವಧಿ ಯಾವುದು, ಏನು ಮಾಡಬೇಕು ಮತ್ತು ಯಾವ ಮಂತ್ರ ಪಠಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗರ್ಭಿಣಿಯರಿಗೆ ವಿಶೇಷವಾಗಿ ನೋಡ್ರಿ ಪಾಲನೆ ಮಾಡಬೇಕಾಗತ್ತೆ. ಸೂರ್ಯಗ್ರಹಣ ಇರ್ಬೋದು ಮತ್ತು ಚಂದ್ರಗ್ರಹಣ ಇರ್ಬೋದು ನೋಡ್ರಿ. ಎರಡು ಗ್ರಹಣಗಳೇನಪ್ಪ ಅಂತಂದ್ರೆ ಧಾರ್ಮಿಕ ಮತ್ತು ಕೆಲವೊಂದು ದೃಷ್ಟಿಕೋನದಿಂದ ಮಹತ್ತರವಾದಂಥ ಸ್ಥಾನವನ್ನು ಹೊಂದಿರುವಂಥ ಸನ್ನಿವೇಶ ನೋಡ್ರಿ. ಆಕಾಶದಲ್ಲಿ ನಡೆಯುವಂಥ ಈ ಘಟನೆ ಏನಪ್ಪ ಅಂದ್ರೆ ಸಕಲ ಜೀವರಾಶಿಗಳ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರುತ್ತೆ. ಹಿಂದೂ ಧರ್ಮದಲ್ಲಿ ನೋಡ್ರಿ ಗ್ರಹಣಗಳನ್ನು ಅಶುಭ ಘಟನೆ ಅಂತಂದು ಪರಿಗಣನೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದ್ರೆ ಗ್ರಹಣದ ದಿನ ಸಂಭವಿಸುವಂಥ ಈ ಒಂದು ಸೂತಕದ ಅವಧಿಯಲ್ಲಿ ನೋಡ್ರಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಕೂಡ ಬೇಡ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಅಶುಭ ಅಂತಲೇ ಹೇಳ್ತಾರೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಏನಪ್ಪ ಅಂತಂದ್ರೆ ಸೂರ್ಯಗ್ರಹಣ ನಡೀತಾ ಇದೆ. ಇದು ವರ್ಷದ ಮೊದಲನೇ ಸೂರ್ಯಗ್ರಹಣ ನೋಡ್ರಿ. ಒಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೂರ್ಯಗ್ರಹಣದ ಟೈಮನ್ನು ನೋಡೋಣ. ಫಸ್ಟ್ ಸೂರ್ಯಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾತಪ್ಪ ಅಂತಂದ್ರೆ ಈ ಫೆಬ್ರವರಿ 17ನೇ ತಾರೀಕು ಮಂಗಳವಾರ. ಭಾಗಶಃ ಗ್ರಹಣ ಆರಂಭ ಏನಪ್ಪ ಅಂದ್ರೆ ಮಧ್ಯಾಹ್ನ 3:26 ಆರಂಭ ಆಗುತ್ತೆ. ಮತ್ತು ಗರಿಷ್ಠ ಗ್ರಹಣ ಪ್ರಾರಂಭ ಆಗೋದು ಯಾವಾಗಂದ್ರೆ ಸಂಜೆ 5:12 ಆಗುತ್ತೆ ನೋಡ್ರಿ. ನಂತರ ಗ್ರಹಣದ ಸಮಯ 5:43 ಪೂರ್ತಿ ಗ್ರಹಣ ಇರುತ್ತೆ. ಈ ಟೈಮಲ್ಲಿ ಗ್ರಹಣ ಅಂತ್ಯ ಆಗುವಂಥ ಸಮಯ ನೋಡೋದಾದ್ರೆ 6:12 ಅಂತ್ಯ ಆಗುತ್ತೆ ನೋಡ್ರಿ. 5:12 ಗ್ರಹಣ ಪ್ರಾರಂಭ ಆಗುತ್ತೆ. 5:43 ಪೂರ್ತಿಯಾಗಿರುತ್ತೆ ನೋಡ್ರಿ. ಆನಂತರ ಅದು ಕಡಿಮೆ ಆಗೋದು ಅಂದರೆ ಪೂರ್ತಿ ಹೋಗೋದು ಯಾವಾಗಂದ್ರೆ 6:12 ಅಂತ್ಯದ ಅವಧಿ ನೋಡ್ರಿ. ಭಾಗಶಃ ಗ್ರಹಣ ಅಂತ್ಯಗೊಳ್ಳುವ ಸಮಯ ಏನಪ್ಪ ಅಂದರೆ ಸಂಜೆ 7:58 ಹಾಗಾಗಿ ಈ ಮೊದಲ ಸೂರ್ಯಗ್ರಹಣ ಏನಪ್ಪ ಅಂತಂದರೆ ಇದು ಅಂಟಾರ್ಟಿಕಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾದಲ್ಲಿ ಗೋಚರ ಆಗಿತ್ತು ನೋಡ್ರಿ. ಆದರೆ ಭಾರತದಲ್ಲಿ ಇದು ಗ್ರಹಣ ಸಂಭವಿಸುವುದಿಲ್ಲ ನೋಡ್ರಿ. ಮತ್ತು ಈ ಒಂದು ಗ್ರಹಣ ಸೂತಕ ಕಾಲದ ಮಹತ್ವ ನೋಡೋದಾತಪ್ಪ ಅಂತಂದ್ರೆ ಗ್ರಹಣದಿಂದ ಸಂಪೂರ್ಣವಾಗಿ ಸೂರ್ಯ ಏನಪ್ಪ ಅಂತಂದ್ರೆ ಬಂಧಿತನಾಗುವಂಥ ಮೊದಲು ಸೂತಕದ ಅವಧಿಗೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಸೂರ್ಯಗ್ರಹಣದಿಂದ 12 ಗಂಟೆಗಿಂತ ಮೊದಲನೇ ನಡೆಯುವಂಥ ಸನ್ನಿವೇಶವನ್ನು ಇದೇನಂದ್ರೆ ಆಧ್ಯಾತ್ಮಿಕವಾಗಿ ಏನಂದ್ರೆ ಅಶುದ್ಧ ಅಂತಲೇ ಹೇಳ್ಬೋದು ನೋಡ್ರಿ. ಭಾರತದಲ್ಲಿ ಗ್ರಹಣ ಸೂತಕ ಅವಧಿ ಹಗಲಿನಲ್ಲಿ ಆರಂಭವಾಗಿರೋದ್ರಿಂದ ಇದು ಮೊದಲೇ ಸೂರ್ಯಗ್ರಹಣ, ವರ್ಷದ ಮೊದಲೇ ಸೂರ್ಯಗ್ರಹಣ ನಮಗೆ ಅನ್ವಯ ಆಗೋದಿಲ್ಲ. ಮತ್ತು ಹಿಂದೂ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನೋಡ್ರಿ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ಗ್ರಹಣ ಗೋಚರಿಸದೇ ಇದ್ದರೆ ಅದರ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಏನಪ್ಪ ಅಂತಂದ್ರೆ ಪಾಲನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಗ್ರಹಣ ನೋಡ್ರಿ ಈ ಒಂದು ಗ್ರಹಣದ ಅವಧಿಯಲ್ಲಿ ದೈನಂದಿನ ಚಟುವಟಿಕೆಗಳೇನಪ್ಪ ಅಂದ್ರೆ ದೇವಾಲಯಕ್ಕೆ ಭೇಟಿ ನೀಡೋದು ಮತ್ತು ಶುಭ ಚಟುವಟಿಕೆಗಳನ್ನು ಕೂಡ ನಾವು ಭಾರತದಲ್ಲಿ ಮಾಡ್ಬೋದು ನೋಡ್ರಿ. 2026 ಮೊದಲ ಸೂರ್ಯಗ್ರಹಣದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಬಹುದು ನೋಡ್ರಿ. ಏನು ಆ ಕೆಲಸಗಳು ಅನ್ನೋದನ್ನು ನೋಡೋಣ. ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂಥ ಕೆಲಸಗಳು. ಸೂರ್ಯಗ್ರಹಣ ಸಮಯದಲ್ಲಿ ಏನಂದ್ರೆ ಪವಿತ್ರ ಪುಸ್ತಕಗಳನ್ನು ಓದುವಂಥದ್ದು, ಮಂತ್ರಗಳ ಪಠನೆ ಮಾಡುವಂಥದ್ದು ಮತ್ತು ನಾಮ ಜಪವನ್ನು ಮಾಡುವಂಥದ್ದು ಸೇರಿದಂತೆ ನಾವು ಈ ಥರ ಒಂದು ಆಧ್ಯಾತ್ಮಿಕವಾಗಿ ಅಭ್ಯಾಸಗಳನ್ನು ಮಾಡ್ಕೋಬೋದು. ಸ್ನಾನವನ್ನು ಮಾಡಿ ಗ್ರಹಣ ಹಿಡಿಯೋಕ್ಕಿಂತ ಮೊದಲು ಮತ್ತು ಗ್ರಹಣ ಬಿಟ್ಟ ನಂತರ ಏನಂದ್ರೆ ಸ್ನಾನವನ್ನು ಮಾಡಬೇಕು. ಇದೇನಂದ್ರೆ ನಕಾರಾತ್ಮಕ ಶಕ್ತಿಯನ್ನು ದೂರಾಗಿಸುತ್ತೆ. ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ಮಹತ್ವ ಅಂತಲೇ ಹೇಳ್ಬೋದು ನೋಡ್ರಿ. ದಾನವನ್ನು ಮಾಡಬೇಕು. ಆ ನಂತರ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮೊದಲು ಏನಂದ್ರೆ ಕೈಲಾದಷ್ಟು ದಾನವನ್ನು ಮಾಡಬೇಕು. ಹಾಲು ಮತ್ತು ಕಪ್ಪು ಬಟ್ಟೆ, ಉದ್ದಿನಬೇಳೆ, ಆಮೇಲೆ ಧಾನ್ಯಗಳು, ಬಿಳಿ ಬಟ್ಟೆಗಳನ್ನು ಕೂಡ ದಾನವನ್ನು ಮಾಡ್ಬೋದು. ಈ ಥರ ನೋಡ್ರಿ ಇರುತ್ತೆ ದಾನದ ವಸ್ತುಗಳು. ಮತ್ತು ಗ್ರಹಣ ಸಮಯದಲ್ಲಿ ಆದಷ್ಟು ಆಹಾರವನ್ನು ಸೇವನೆ ಮಾಡೋದು ಮತ್ತು ತಯಾರಿಸಿದಾಗಲಿ ಮಾಡಬಾರ್ದು. ಆದಷ್ಟು ನಕಾರಾತ್ಮಕ ಶಕ್ತಿಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಇದೇನಪ್ಪ ಅಂದ್ರೆ ಆಹ್ವಾನ ಮಾಡುತ್ತೆ. ಹಾಗಾಗಿ ತಿನ್ನಬಾರ್ದು ನೋಡ್ರಿ. ಸೂರ್ಯಗ್ರಹಣದ ದಿನ ಏನಂದ್ರೆ ಹೊಸ ಉದ್ಯಮಗಳನ್ನು, ಹೊಸ ಕೆಲಸಗಳನ್ನು ಆದಷ್ಟು ಪ್ರಾರಂಭ ಮಾಡಬಾರ್ದು. ಮತ್ತು ಕೆಲವೊಂದು ಪ್ರಮುಖ ಪತ್ರಗಳಿಗೆ ಸಹಿಯನ್ನು ಕೂಡ ಹಾಕಬಾರ್ದು. ಮತ್ತು ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಾರ್ದು ನೋಡ್ರಿ. ಹೊಸ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡಬಾರ್ದು. ಆದಷ್ಟು ಈ ಕೆಲವೊಂದು ಸಮಾರಂಭಗಳನ್ನು ಮಾಡಬಾರ್ದು ಮತ್ತು ಶುಭ ಸಮಾರಂಭಗಳನ್ನು ಮಾಡೋದನ್ನು ತಪ್ಪಿಸ್ಬೇಕು ನೋಡ್ರಿ.
ಮತ್ತು ಈ ದಿನ ಏನಾದರೂ ಆದಷ್ಟು ಜಗಳ ಮಾಡೋದು ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಮಾಡೋದು ಕೂಡ ತಪ್ಪು. ಮತ್ತು ಗ್ರಹಣದ ಸಮಯದಲ್ಲಿ ಕೂದಲು ಕತ್ತರಿಸೋದು, ಕ್ಷೌರ ಮಾಡೋದು ಅವೆಲ್ಲ ಮಾಡಬಾರ್ದು. ಮತ್ತು ದೇಹಕ್ಕೆ ಏನಾದರೂ ಎಣ್ಣೆ ಹಚ್ಚೋದಿದ್ರೆ ಅದನ್ನು ಕೂಡ ಮಾಡಬಾರ್ದು. ದೇವಾಲಯಕ್ಕೆ ಕೂಡ ಹೋಗ್ಬಾರ್ದು ನೋಡಿರಿ. ದೇವಾಲಯದಲ್ಲಿ ಕೂಡ ಅಷ್ಟೇ ಆ ಟೈಮಲ್ಲಿ ಪೂಜೆ ಮಾಡಲ್ಲ, ಗ್ರಹಣ ಆದಮೇಲೆ ಪೂಜೆ ಮಾಡೋದು. ಸೂರ್ಯಗ್ರಹಣದ ದಿನ ಏನಂತಂದರೆ ಪಠಿಸಬೇಕಾದಂಥ ಕೆಲವು ಮಂತ್ರಗಳನ್ನು ನೋಡಿರಿ. ಸೂರ್ಯನ ಮಂತ್ರ ಓಂ ರಾಮ್ ರೀಂ ಹಂ ಸೂರ್ಯಾಯ ನಮಃ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ಬೋದು. ಮತ್ತು ಸೂರ್ಯದೇವನಿಗೆ ಸಂಬಂಧಿಸಿರುವಂಥ ಯಾವುದಾದ್ರೂ ಸ್ತೋತ್ರವನ್ನು ಕೂಡ ಪಠಿಸಿದ್ರು ಒಳ್ಳೆ ಆತ್ಮವಿಶ್ವಾಸ ಮತ್ತು ಧೈರ್ಯ ವೃದ್ಧಿ ಆಗತ್ತೆ ನೋಡಿರಿ. ಆರೋಗ್ಯದ ಸಮಸ್ಯೆಗಳೇನೇ ಇದ್ರೂ ಪರಿಹಾರ ಆಗುತ್ತೆ. ಮತ್ತು ಶತ್ರುಗಳ ವಿರುದ್ಧ ಜಯ ಸಾಧಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಮತ್ತು ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಕೋಬೋದು. ಮತ್ತು ಅದರ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಅಂತ ಮಂತ್ರವನ್ನು ಕೂಡ ಹೇಳ್ಕೋಬೋದು. ಸ್ವಲ್ಪ ವಾಯ್ಸ್ ಇದೆ, ಹೆಚ್ಚು ಕಮ್ಮಿ ಕೇಳಿಸ್ಬೋದು. ನೀವು ಆದಷ್ಟು ಮಂತ್ರಗಳನ್ನು ತಪ್ಪಾಗಿ ಹೇಳಬಾರ್ದು, ನೋಡಿಕೊಂಡು ಹೇಳಬೇಕು. ಇದಿಷ್ಟು ನೋಡಿರಿ ಗ್ರಹಣಕ್ಕೆ ಸಂಬಂಧಿಸಿರೋಂಥ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.